ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಅವರು ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನೊಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಇದರ ಚೇರ್ಪರ್ಸನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಅಂದರೆ ನಾವು ಬೇರೆ ಬೇರೆ ವಿಚಾರಗಳೇನು ಮಾಡೋದ್ರ ಬಿಟ್ಟು ನಾನು ಏನು ಕೇಳಬೇಕು ಅಂದ್ಕೊಂಡೆ ಅಂದರೆ, ನಿಮ್ಮ ಥರ ಆಗಬೇಕು ಅಂತ ವಿದ್ಯಾರ್ಥಿಗಳು ಬಯಸಿದರೆ ನಿಮ್ಮ ಥರ ಕೋರ್ಸ್ ಮಾಡಬೇಕು ಅಂತಂದರೆ ಏನು ಆಪ್ಷನ್ ಇದೆ ಅನ್ನೋದು ನನ್ನ ತಲೆಯಲ್ಲಿ ಬಂತು. ಹೀಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಅಲ್ಲಿ ಏನು ಕಲಿಸ್ತೀರಾ ನೀವು, ಮತ್ತು ಅದರ ಒಂದು ಫಾರ್ಮ್ಯಾಲಿಟಿ ಅದ್ರ ಬಗ್ಗೆ ಮಾತಾಡ್ಬೋದು ಮೇಡಮ್. ಸರ್, ಮೊದಲನೇದಾಗಿ ನಮ್ಮ ಒಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಈ MSc ಜೆನೆಟಿಕ್ಸ್ ಅಂತ ಒಂದು ಕೋರ್ಸ್ ಇದೆ. ಲೈಫ್ ಸೈನ್ಸಲ್ಲಿ ಇದು ಒಂದು ಕೋರ್ಸು. ಲೈಫ್ ಸೈನ್ಸಲ್ಲಿ ಬಯೋಕೆಮಿಸ್ಟ್ರಿ, ಮಾಲಿಕ್ಯುಲರ್ ಬಯಾಲಜಿ, ಮೈಕ್ರೋಬಯಾಲಜಿ ಎಲ್ಲ ಯಾವ ಥರ ಕೋರ್ಸ್ಗಳಿರುತ್ತೆ, ಅದೇ ಥರ MSc ಜೆನೆಟಿಕ್ಸ್ ಅನ್ನುವುದು ಒಂದು ಕೋರ್ಸು. ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಲೈಫ್ ಸೈನ್ಸಲ್ಲಿ ಬರುವ ಎಲ್ಲ ಕಾಂಪೊನೆಂಟು ಇನ್ಕ್ಲೂಡ್ ಆಗಿದೆ. ಬಯೋಕೆಮಿಸ್ಟ್ರಿ ಬರುತ್ತೆ, ಮಾಲಿಕ್ಯುಲರ್ ಬಯಾಲಜಿ, ಮೇನ್ ಮಾಲಿಕ್ಯುಲರ್ ಬಯಾಲಜಿ ಬರುತ್ತೆ, ಜೆನೆಟಿಕ್ಸ್, ಜಿನೋಮಿಕ್ಸ್, ಫಾರ್ಮಕಾಲಜಿ, ಆಮೇಲೆ ಬಯೋಇನ್ಫರ್ಮ್ಯಾಟಿಕ್ಸ್, ಬಯೋಟೆಕ್ನಾಲಜಿ ಎಲ್ಲದನ್ನು ಒಟ್ಟಾರೆ ಸೇರಿ ಇರುವಂಥ ಕೋರ್ಸೇ MSc ಜೆನೆಟಿಕ್ಸ್. ಈ ಕೋರ್ಸ್ನ ಮಾಡಿದವರಿಗೆ ಅವರಿಗೆ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಹೋಗ್ಬೋದು. ಈಗ ಬಯೋಕಾನ್ ಇದೆ, ಮೆಡ್ಜಿನೋಮ್ ಇದೆ, ಸ್ಟ್ರ್ಯಾಂಡ್ ಇದೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ಬೋದು. ಹಾಸ್ಪಿಟಲ್ಸ್ಗಳಲ್ಲಿ ಕೆಲಸ ಮಾಡ್ಬೋದು. ಕಾರಣ ಏನಂತಂದರೆ ಎಲ್ಲ ಹಾಸ್ಪಿಟಲ್ಸಲ್ಲೂ ಇವಾಗ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಇದೆ. ಅಂದರೆ DNA ಅವರು ಟೆಸ್ಟ್ ಮಾಡಿ ಏನಾದರೂ ಕಾಯಿಲೆಗಳಿದೆಯಾ ಅಂತ ಕಂಡುಹಿಡಿತಾರೆ. ಅದನ್ನು ಓದಬೇಕು, ಅದನ್ನು ಇಂಟರ್ಪ್ರಿಟ್ ಮಾಡಬೇಕು ಅಂದರೆ MSc ಜೆನೆಟಿಕ್ಸ್ ಮಾಡಿರೋರಿಗೆ ಮಾತ್ರ ಸಾಧ್ಯ, ಅದು ಬೇರೆಯವ್ರಿಗೆ ಆಗೋದಿಲ್ಲ ಅದು. ಹಾಗಾಗಿ ಹಾಸ್ಪಿಟಲ್ಸಲ್ಲಿ ಆಗ್ಬೋದು, ರಿಸರ್ಚ್ ಸೆಂಟರ್ಗಳಿದೆಯಲ್ಲ, ಈಗ IIC ಆಗಿರ್ಬೋದು, MHRD ರಿಸರ್ಚ್ ಸೆಂಟರ್ಗಳಲ್ಲಿ ಸೈಂಟಿಸ್ಟ್ಗಳಾಗಿ ಅವರು ಸೇರ್ಕೊಳ್ಬಹುದು. ಎಲ್ಲ ಬೇಕಾದಷ್ಟು ಕ್ಷೇತ್ರದಲ್ಲಿ ಅಂದರೆ ಜಾಬ್ ಆಪರ್ಚುನಿಟಿ ತುಂಬ ಇದೆ. ಆದರೆ ಅದನ್ನು ಯಾವ ರೀತಿ ಬಳಸ್ಕೊಂತೀರ, ಸ್ಕಿಲ್ ಯಾವ ರೀತಿ ನೀವು ಡೆವಲಪ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ಆಮೇಲೆ ನಮಗೆ ಯಾರ್ಯಾರು ಸೇರ್ಕೋಬೋದು ನಮ್ಮ ಕೋರ್ಸ್ಗೆ ಅಂದರೆ, ಲೈಫ್ ಸೈನ್ಸ್ ಅವ್ರಿಗೆ ಎಲ್ಲ ಡಿಗ್ರಿಲಿ ಲೈಫ್ ಸೈನ್ಸ್ ಯಾರ್ಯಾರು ತಗೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಇದರಲ್ಲಿ ಅವಕಾಶ ಇದೆ. ಬಾಟ್ನಿ ಇಲ್ಲ, ಝುವಾಲಜಿ ಆಗ್ಬೋದು, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಮಾಲಿಕ್ಯುಲರ್ ಬಯಾಲಜಿ, ಈ ಥರದ್ದು ಎಲ್ಲ ಲೈಫ್ ಸೈನ್ಸ್ ಕೋರ್ಸ್ಗಳಿಗೂ ಅದನ್ನು ಓದಿರೋ ಅಂಥವರು ನಮ್ಮಲ್ಲಿ ಎಲಿಜಿಬಲ್. ಇದು ಬಿಟ್ಟು ಡೆಂಟಲ್ ಮಾಡಿರೋರು ಮಾಡ್ಬೋದು. ಇದು ಮಾಸ್ಟರ್ಸ್ ಆಗಿರೋದ್ರಿಂದ ಡೆಂಟಲ್ ಮಾಡ್ಬೋದು, ಮೆಡಿಕಲ್ ಅವರು ಬರ್ಬೋದು. ಜೊತೆಗೆ ಇಂಜಿನಿಯರಿಂಗಲ್ಲಿ ಬಯೋಟೆಕ್ನಾಲಜಿ ಯಾರು ಇಂಜಿನಿಯರಿಂಗ್ ಮಾಡಿರ್ತಾರೆ ಅವ್ರುಗಳು ಸಹ ಬರ್ಬೋದು. ಹಿಂದೆ ಬೇಕಾದಷ್ಟು ಬ್ಯಾಚಲ್ಲಿ ಕೆಲವು ಇಂಜಿನಿಯರ್ಸ್ಗಳು ಇದ್ದರು, ಅದ್ರ ಜೊತೆ ಡಾಕ್ಟರ್ಸು ಇದ್ದರು. ಹಾಗಾಗಿ ತುಂಬ ಒಳ್ಳೆಯ ಅದ್ಭುತವಾದ ಕೋರ್ಸ್ ಅನ್ಬೋದು. ಈಗ ಮೈಸೂರು ವಿಶ್ವವಿದ್ಯಾನಿಲಯ 1ನೇ ತಾರೀಕಿಂದ ಎಂಟ್ರೆನ್ಸ್ ಎಕ್ಸಾಮ್ಗೆ ವೆಬ್ಸೈಟಲ್ಲಿ ಅಪ್ಲಿಕೇಶನ್ನ ಕಾಲ್ ಫಾರ್ ಮಾಡಿದ್ದಾರೆ. ಓಕೆ, ಇನ್ನೊಂದ್ಸಲ ಹೇಳಿ. ಈಗ ಇದೇ ತಿಂಗಳು ಜುಲೈ 1ನೇ ತಾರೀಕಿನಿಂದ 18ನೇ ತಾರೀಕುವರೆಗೂ ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಈ ಒಂದು ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಲ್ಲ ನೀವು, ಅದಕ್ಕೇ ಅಪ್ಲಿಕೇಶನ್ನ ಅವರು ಬಿಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ನೀವು ಅದು ಫೀಸ್ ಕಟ್ಟಿದ್ರೆ ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ನ ನೀವು ತಗೋಬೋದು. ಎಂಟ್ರೆನ್ಸ್ ಎಕ್ಸಾಮಲ್ಲಿ ತಗೊಂಡು ಕ್ವಾಲಿಫೈ ಆದವರಿಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಈ ಕೋರ್ಸ್ಗಳಿಗೆ ಅವರು ಒಂಥರ ಎಲಿಜಿಬಿಲಿಟಿ ಸಿಕ್ಕುತ್ತೆ. ಮತ್ತು ಬೇಸ್ಡ್ ಆನ್ ಮೆರಿಟ್ ನಾವು ಅಲಾಟ್ ಮಾಡ್ತೀವಿ. ಆಮೇಲೆ ಇದು ಒಂದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಯೂನಿವರ್ಸಿಟಿ ಏನಾಗಿದೆ, ನಮ್ಮಲ್ಲಿ ಈ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ ಅದು ಹಿಂದುಳಿದ ವರ್ಗದವರು ಅಥವಾ SC ST ಇದೆಲ್ಲ ಬಂದಾಗ ಫೀಸ್ ಕಂಪ್ಲೀಟ್ ಎಕ್ಸಾಮ್ಷನ್ ಇದೆ ಅವ್ರಿಗೆ ಅಲ್ಲಿಂದನೇ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಬರೋದ್ರಿಂದ ಅವ್ರಿಗೆ ಫೀಸೇ ಇಲ್ಲ. ಅದರ ಹೊರತಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೂ ಅವರು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಅದರಲ್ಲೂ ಎಕ್ಸಾಮ್ಷನ್ ಇದೆ. ಅದರ ಜೊತೆಯಲ್ಲಿ ಬೇರೆಯವರು ಈಗ ಜನರಲ್ ಅಂತ ನಾವು ತಗೊಂಡ್ರೆ ಫೀಸ್ ಸ್ಟ್ರಕ್ಚರು ತುಂಬ ಕಮ್ಮಿ ಅನ್ಬೋದು. ಕೇವಲ 50,000 ರೂಪಾಯಿ. ಇದೇ ಕೋರ್ಸ್ನ ನೀವು ಖಾಸಗಿ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ್ರೆ 10ರಿಂದ 15 ಲಕ್ಷ ಆಗುತ್ತೆ, ಅಷ್ಟು ಚಾರ್ಜ್ ಮಾಡ್ತಾರೆ. ಪೇಮೆಂಟ್ ಸೀಟ್ ಆದರೆ 20 ಲಕ್ಷನೂ ಮಾಡಬಹುದು. 5 ಲಕ್ಷ ಅಂತ ಡೆಫಿನೆಟ್ ಆಗಿ ಇಟ್ಟಿದ್ದಾರೆ. ಅದ್ರ ಮೇಲೆ ಪೇಮೆಂಟ್ ಸೀಟ್ಗಳು ಅದ್ರದ್ದು ಡಿಮ್ಯಾಂಡ್ ಬಂದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಕೋರ್ಸು ಇನ್ಫ್ರಾಸ್ಟ್ರಕ್ಚರು ಖಾಸಗಿಯಲ್ಲಿ ಚೆನ್ನಾಗಿರಬಹುದು, ಯಾಕೆಂದರೆ ಸರ್ಕಾರ ಸಂಸ್ಥೆಗಳು ಅಂದಾಗ ಇನ್ಫ್ರಾಸ್ಟ್ರಕ್ಚರ್ ಆ ಮಟ್ಟದಲ್ಲಿ ಇಲ್ಲದೆ ಹೋದ್ರೂ, ಆದರೆ ಟೀಚಿಂಗ್ ಕ್ವಾಲಿಟಿ ಆಗಿರ್ಬೋದು, ಬೇರೆ ಥರದ್ದು ತುಂಬ ಅಲ್ಲಿಗೆ ಹೋಲಿಸಿದ್ರೆ ನಿಜವಾಗ್ಲೂ ನಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಸರ್ಕಾರಿ ಡಾಕ್ಟ್ರುಗಳು ಹಿಂಗೆ ಮೆರಿಟಿಂದ ಬಂದಿರ್ತಾರೆ, ಸರ್ಕಾರದಲ್ಲಿ ಹಿಂಗೆ ಒಂದು ಮೆರಿಟಲ್ಲಿ ಬಂದಿರ್ತಾರೆ. ಆ ಥರ ಮೆರಿಟೋರಿಯಸ್ಸೇ ನಮ್ಮಲ್ಲಿ ಇರೋದ್ರಿಂದ ಈವನ್ ನಮ್ಮಲ್ಲಿ ಇರೋ ಗೆಸ್ಟ್ ಫ್ಯಾಕಲ್ಟಿಗಳು ಅಷ್ಟೇ ತುಂಬ ಟ್ರೈನಪ್ ಆಗಿರ್ತಾರೆ ಅವರು. ಹಾಗಾಗಿ ಒಳ್ಳೆ ಟೀಚಿಂಗ್ ಫೆಸಿಲಿಟಿ ಇದೆ ಮತ್ತು ಒಂದು ರೆಕಗ್ನಿಷನು ತುಂಬ ಚೆನ್ನಾಗಿದೆ. ಹಾಗಾಗಿ ದಯವಿಟ್ಟು ಯಾರಿಗೆ ಈ ಕೋರ್ಸ್ ಒಂದು ಅವೈಲಬಲ್ ಬೇಕು ಇದನ್ನು ಅಂತಾರೆ ಅಂಥವರು ದಯವಿಟ್ಟು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದನ್ನು ಫಿಲ್ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ತೆಗೆದುಕೊಂಡು ನಮ್ಮ ವಿಭಾಗಕ್ಕೆ ಬನ್ನಿ. ನಾನಲ್ಲಿ ಸದಾ ನಿಮಗೋಸ್ಕರ ಕಾಯ್ದಿರ್ತೀನಿ. ನನ್ನ ಕಡೆಯಿಂದ
24/7 ಏನು ಬೇಕು ಅದು ನಮ್ಮ ವಿದ್ಯಾರ್ಥಿಗಳಿಗೆ ಸದಾ ನಾವು ವಿ ಆರ್ ಆಲ್ ಅಕಾಡೆಮಿಕ್ ಪೇರೆಂಟ್ಸ್ ಅಂತಲೇ ನಾವು ಅಂದ್ಕೊಂಡಿರೋದು. ಅವರು ನಮ್ಮ ಮಕ್ಕಳು ಒಂದು ಸಲ ನಮ್ಮ ವಿಭಾಗಕ್ಕೆ ಬಂದರೆ ಹೋಗೋವರೆಗೂ ಅವ್ರ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಆ ಥರ ನಾವು ಅವ್ರನ್ನ ಮೋಟಿವೇಟ್ ಮಾಡ್ತೀವಿ. ವಿ ಟೇಕ್ ಕೇರ್ ಆಫ್ ದೆಮ್. ವಂಡರ್ಫುಲ್ ಮೇಡಮ್. ಸೊ ಈಗ ಆಲ್ರೆಡಿ ಶುರುವಾಗಿದೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕುವಂಥದ್ದು. 18ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿ ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಕೊಡಿ ಮತ್ತು ನಿಮ್ಮ ಮೆರಿಟ್ ಮೇಲೆ, ಅಂದರೆ ಕೇವಲ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬಂದಿರುವಂಥ ಮಾರ್ಕ್ಸ್ ಮೇಲೆ ಡಿಸೈಡ್ ಮಾರ್ಕ್ಸ್ ಮೇಲೆ ಅವ್ರದ್ದು ಡಿಗ್ರಿ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ದು 50-50 ಎರಡು ತಗೊಂತಾರೆ. ಹಾಗಾಗಿ ಹೆಚ್ಚಿನ ವಿವರಗಳಿಗೆ ಅವರು ನಮ್ಮ ವಿಭಾಗವನ್ನು ಸಂಪರ್ಕಿಸಬಹುದು. ನಾನು ಒಂದು ಗೂಗಲ್ ಫಾರ್ಮ್ನ ಬಿಡ್ತೀನಿ. ಆ ಗೂಗಲ್ ಫಾರ್ಮು ನಿಮ್ಮ ಇದರಲ್ಲಿ ನೀವು ಅಟ್ಯಾಚ್ ಮಾಡಿದರೆ ಯಾರಿಗೆ ಬೇಕು ಅವರು ಗೂಗಲ್ ಫಾರ್ಮಲ್ಲಿ ನಮಗೆ ಅವ್ರ ಫೋನ್ ನಂಬರ್ ಎಲ್ಲ ಕಳಿಸಿದ್ರೆ ಮುಂದೆ ಏನಾದ್ರು ಸೀಟ್ಸ್ ಅವೈಲಬಲ್ ಇದೆ, ಈಗ ಅವ್ರಿಗೆ ಎಂಟ್ರೆನ್ಸಲ್ಲಿ ಅವ್ರಿಗೆ ಸಿಕ್ಕಲಿಲ್ಲ ಅಂದ್ರೂ ಸೀಟ್ಸ್ ಏನಾರು ಅವೈಲಬಲ್ ಇದೆಯಾ ಅಂತ ಎನ್ಕ್ವೈರಿ ಮಾಡೋದಕ್ಕೆ ಬೇಕಾದ್ರೆ ಖಂಡಿತ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ. ಈಗ ಆಲ್ರೆಡಿ ಡಿಗ್ರಿ ಎಕ್ಸಾಮಿನೇಷನ್ ಮುಗಿಸಿದವರು ಇದನ್ನು ಹೌದು, ಡಿಗ್ರಿ ಮುಗಿಸಿ ಈಗ ನೆಕ್ಸ್ಟ್ ಮಾಸ್ಟರ್ ಡಿಗ್ರಿಗೆ ಹೋಗಬೇಕು ಅಂತ ಯಾರು ಕಾಯ್ತಾ ಇರ್ತಾರೆ ಅವರಿಗೆ ಇದೊಂದು ಸುವರ್ಣಾವಕಾಶ ಅನ್ಬೋದು. ಮತ್ತು ನಮ್ಮ ವಿಭಾಗದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಇಡೀ ಜಗದಾದ್ಯಂತ ಬೇಕಾದಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಕೆಲವರು ನಮ್ಮಲ್ಲಿ ರಿಸರ್ಚ್ ಮಾಡಿ ಪೋಸ್ಟ್ ಡಾಕ್ಟರಲ್ ಅಂತ ಅಲ್ಲಿ ಹೋಗಿದ್ದಾರೆ. ಕೆಲವರು ಅಲ್ಲಿಗೇ PhD ಕೋರ್ಸ್ ಹೋಗಿದ್ದಾರೆ. ಬೇರೆ ದೇಶದಲ್ಲಿ ಜರ್ಮನಿಲಿ ತುಂಬ ಜನ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು. US ಇದ್ದಾರೆ, ಎಲ್ಲ ಕಡೆನೂ ಯುರೋಪ್ ಕಂಟ್ರೀಸಲ್ಲಿ ತುಂಬ ದೊಡ್ಡ ಮಟ್ಟದಲ್ಲೇ ದೊಡ್ಡ ವಿಜ್ಞಾನಿಗಳು ಸೈಂಟಿಸ್ಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಂಡರ್ಫುಲ್. ಸೊ ಹಾಗೆ ನಾನು ಮೇಡಮ್ ಅವರ ಡಿಪಾರ್ಟ್ಮೆಂಟಿನ ವೆಬ್ಸೈಟ್ ಅಡ್ರೆಸ್ಸು, ಅಲ್ಲಿನ ಫೋನ್ ನಂಬರು, ಏನೆಲ್ಲ ನಿಮಗೆ ಡೀಟೇಲ್ಸ್ ಬೇಕು, ಏನೆಲ್ಲ ಸಾಧ್ಯವಾದನ್ನೆಲ್ಲವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ಲೂ ಇರುತ್ತೆ, ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕಿರ್ತೀವಿ. ದಯವಿಟ್ಟು ನೀವು ಅಲ್ಲಿ ಹೋಗಿ ನೋಡಿ ಮತ್ತು ಆದಷ್ಟು ಬೇಗ ಇದನ್ನು ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ಮತ್ತು ಈ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ವಿಚಾರನ ನೋಡಿರುವಂತಹ ಎಲ್ಲ ವೀಕ್ಷಕರು ಎಲ್ಲ ಒಂದಷ್ಟು ಜನಕ್ಕೆ ತಿಳಿಸಿದ್ರೆ ಖಂಡಿತವಾಗ್ಲೂ ಬಡ ಮಕ್ಕಳಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ. ಏಕೆಂದರೆ ಫೈನಾನ್ಷಿಯಲಿ ಯಾರಿಗೆ ಕಷ್ಟ ಇರುತ್ತೆ, ಖಾಸಗಿ ಸಂಸ್ಥೆಗಳಲ್ಲಿ ಓದೋಕ್ಕಾಗೋದಿಲ್ಲ ಈ ಕೋರ್ಸ್ಗಳನ್ನು. ಅದು ಒಂದು ಸುವರ್ಣಾವಕಾಶ ಅಂತ ಅನ್ಬೋದು. ನಮ್ಮಲ್ಲಿ ಓದಿದಂಥ ಒಂದು ಹುಡುಗ ಇವತ್ತು ಮಿಚಿಗನ್ ಯೂನಿವರ್ಸಿಟಿಲಿ ಮೊನ್ನೆ ಬಂದಿದ್ದ. ಅವನು ಅಲ್ಲಿ ಇದ್ದಾನೆ, ಒಳ್ಳೆ ಹೈ ಪ್ಯಾಕೇಜ್ ಅವನಿಗೆ ಒಳ್ಳೆ ಇದಕ್ಕೆ ಸಿಗ್ತಾ ಇದೆ. ಅವನು ಅಲ್ಲಿಂದ ಬಂದು ತಂಗಿ ಮದುವೆ ಮಾಡ್ದ. ತುಂಬ ಬಡತನದಿಂದನೇ ಓದಿರೋ ಅಂಥವನು ಮನೆ ಕಟ್ಟಿಸ್ತಾ ಇದ್ದಾನೆ, ತಂಗಿಗೆ ಮದುವೆ ಮಾಡ್ದ. ಈಗ ಪುನಃ ಈ ಜುಲೈ ಲಾಸ್ಟ್ ವೀಕ್ ಪುನಃ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಈ ರೀತಿ ಬೇಕಾದಷ್ಟು ಅವಕಾಶ ಇದೆ. ಸ್ಕೈಸ್ ದ ಲಿಮಿಟ್ ಅನ್ಬೋದು. ನಾನು ಸಾಧನೆ ಮಾಡ್ತೀನಿ ಅನ್ನೋರಿಗೆ ಖಂಡಿತವಾಗ್ಲೂ ಅದೊಂದು ಮೈಸೂರು ವಿಶ್ವವಿದ್ಯಾನಿಲಯ ಹೇಳಿ ಮಾಡಿಸಿದ ಜಾಗ ಅಂತ ಅನ್ಬೋದು. ಮೈಸೂರೇ ಹೇಳಿ ಮಾಡಿಸಿದ ಜಾಗ, ಯೂನಿವರ್ಸಿಟಿ ಇನ್ನೂ ಹೇಳಿ ಮಾಡಿಸಿದಂಥ ಜಾಗ, ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಜಾಗ. ಜೊತೆಗೆ ಮೇಡಮ್ ಇರ್ತಾರೆ. ಇನ್ನೂ ನಾನು ಒಂದು ಲಾಸ್ಟ್ ಮಾತು ಹೇಳ್ತೀನಿ, ಅಂದರೆ ಅಂದರೆ ಸುಮಾರು 200 ವಿಡಿಯೋಗಳನ್ನ ನಾವೇನು ಮಾಡಿದ್ದೀವಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ತುಂಬ ಜನ ಸಿಕ್ಕಾಗಿ ಹೇಳ್ತೀರಾ. ನನಗೂ ಸುಮಾರು ಜನ ಹೇಳಿದ್ದಾರೆ, ಅವ್ರಿಗೂ ಸುಮಾರು ಜನ ಹೇಳಿದ್ದಾರೆ. ನಮ್ಮ ಲೈಫಲ್ಲಿ ನಾವು ಬದಲಾವಣೆ ಅಳವಡಿಸ್ಕೊಂಡಿದ್ದೀವಿ ಅಂತ ನಾವು ಮಾತನ್ನು ಹೇಳ್ತಿರ್ತಾರೆ. ಈಗ ಡಾಕ್ಟರ್ ಮಾಲಿನಿ ಅಂಥವ್ರು ಒಬ್ಬರೇ ಇದ್ದರೆ ನಮ್ಮ ಜನಸಂಖ್ಯೆಗೆ ತುಂಬ ಕಡಿಮೆ. ಹೀಗಾಗಿ ಇನ್ನೂ ಒಂದಷ್ಟು ಜನ ಇಂಥ ವ್ಯಕ್ತಿಗಳು ಹೊರಗಡೆ ಬರಬೇಕು ಅಂದರೆ ಈ ಥರ ಕೋರ್ಸ್ಗಳನ್ನ ಮಾಡಬೇಕು. ಬರೀ ಕರ್ನಾಟಕಕ್ಕಲ್ಲ, ಇಡೀ ವಿಶ್ವದಾದ್ಯಂತ ಈ ಜ್ಞಾನವನ್ನು ಪಸರಿಸೋದು ಮಾಡ್ಬೋದು, ಅವರ ಕರಿಯರನ್ನು ಬಿಲ್ಡ್ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಬೋದು. ಈ ನಿಟ್ಟಿನಲ್ಲಿ ಈ ವಿಡಿಯೋನ ನಾನು, ಅಂದರೆ ನಿಮ್ಮ ಮನೇಲಿ ಈ ಮಕ್ಕಳು ಇಲ್ಲದೇ ಇರ್ಬೋದು, ಹಂಗೆ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಗ್ರೂಪ್ಗಳಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪು, ನಿಮ್ಮ ಸ್ಟೇಟಸ್ಗಳಲ್ಲೆಲ್ಲ ಇದನ್ನು ಶೇರ್ ಮಾಡ್ಕೊಳ್ಳಿ. ಸೊ ದಟ್ ಯಾರಿಗೆ ಅವಶ್ಯಕತೆ ಇದೆಯೋ, ಯಾವುದೋ ಉತ್ತರ ಕರ್ನಾಟಕದೋ ಯಾವುದೋ ಮಧ್ಯ ಕರ್ನಾಟಕದೋ ಪ್ರತಿಭಾವಂತ ಹುಡುಗರು, ಹಿಂದುಳಿದ ವರ್ಗದ ಹುಡುಗರು ಇರ್ತಾರೆ, ಒಳ್ಳೆ ಮಾರ್ಕ್ಸ್ ಮಾಡಿರ್ತಾರೆ, ಏನು ಮಾಡ್ಬೇಕಂತ ಗೊತ್ತಿರಲ್ಲ, ದುಡ್ಡು ಕಟ್ಟಕ್ಕೆ ಶಕ್ತಿ ಇರಲ್ಲ ಅಷ್ಟೊಂದು ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿ. ಅಂಥವ್ರಿಗೆ ಇಂಥ ಒಂದು ಅವಕಾಶ ಸಿಕ್ಕರೆ ಅವ್ರ ಬದುಕು ಖಂಡಿತ ಹಸನಾಗುತ್ತೆ ಅಂತ ಹೇಳ್ತಾ ನಾನು ಈ ಮಾಹಿತಿ ನೀಡಿದ್ದಕ್ಕಾಗಿ ಮೇಡಮ್ಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.